ಇನ್ನು ಡಿಸಿಎಂ ಡಿಕೆಶಿ ದೆಹಲಿ ಟೂರ್ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲೇ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಕಾಂಗ್ರೆಸ್ ಹೈಕಮಾಂಡ್ ಈಗ ಒಂದು ಕಡೆ ಬುಲಾವ್ ಕೊಟ್ಟಿದೆ. ನಾಳೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ತೆರಳುತ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ ನಾಯಕರನ್ನ ಸಿಎಂ ಸಿದ್ದರಾಮಯ್ಯನವರು ಭೇಟಿಯಾಗ್ತಾ ಇದ್ದಾರೆ. ಕಾಲ್ ತುಳಿತ ಪ್ರಕರಣದಲ್ಲಿ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಆಗಿದೆ. ಜೊತೆಗೆ ಡಿಸಿಎಂ ಕೂಡ ಒಂದಿಷ್ಟು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಸರ್ಕಾರ ಮಾತ್ರ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಒಂದು ಕಡೆ ಇದು ಡ್ಯಾಮೇಜ್. ಇದು 11 ಜನ ಸಾವಿನ ಪ್ರಕರಣವೇ ವಿಪಕ್ಷ ನಾಯಕರಿಗೆ ಒಂದು ದೊಡ್ಡ ಅಸ್ತ್ರ ಆಗಿದೆ. ಕುಂಭಮೇಳ ಕಾಲ್ತುಳಿತ ಸಂಬಂಧ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನವರು ಕಿಡಿಕಾರಿದ್ರು. ಈಗ ಬಿಜೆಪಿಯವರು ಈ ಆರ್ಸಿಬಿ ವಿಜಯೋತ್ಸವದ ಕಾಲ್ತುಳಿತ ಪ್ರಕರಣವನ್ನ ಬ್ರಹ್ಮಾಸ್ತ್ರವಾಗಿ ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಿಡ್ತಾ ಇದ್ದಾರೆ. ಯಾಕಂದ್ರೆ ಕುಂಭಮೇಳಕ್ಕೂ ಬೆಂಗಳೂರಿನಲ್ಲಿ ಆಗಿರೋ ಘಟನೆಗೂ ಕಂಪೇರ್ ಮಾಡಕ್ ಆಗದೇ ಇಲ್ಲ. ಕುಂಭಮೇಳ ನಡೆದಿದ್ದು 45 ದಿನ, ಒಟ್ಟು ಜನ ಬಂದಿದ್ದು 66 ಕೋಟಿ. ಸರ್ವೇ ಸಾಮಾನ್ಯವಾಗಿ ಆಗಿರುತ್ತೆ ಅಂತಹ ಒಂದು ಇನ್ಸಿಡೆಂಟ್. 45 ದಿನದಲ್ಲಿ 66 ಕೋಟಿ ಜನ ಬಂದಿದ್ದಲ್ಲಿ, ಇದು ಒಂದು ದಿನ ವಿಜಯೋತ್ಸವದಲ್ಲಿ 3 ಲಕ್ಷ ಜನ ಬಂದಿದ್ದಲ್ಲಿ, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ. ಆದರೆ ಅನೇಕ ಕಾಲ್ತುಳಿತ ಪ್ರಕರಣಗಳು ದೇಶದಲ್ಲಿ ಆಗಿದ್ದಾವೆ, ಇಲ್ಲ ಅಂತ ಹೇಳಲ್ಲ. ಆದರೆ ಬೆಂಗಳೂರಿನ ಇತಿಹಾಸದಲ್ಲಿ ಕಾಲ್ತುಳಿತ ಪ್ರಕರಣ ಹಿಂದೆ ಯಾವತ್ತೂ ಕೂಡ ಆಗಿರಲಿಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ ಆಗಿರುವಂಥ ಕಾರ್ಯಕ್ರಮ ಇದು. ಸರ್ಕಾರ, RCB, KSCA, DNA ಸಂಸ್ಥೆ ತೆಗೆದುಕೊಂಡಿರುವಂತಹ ಆತುರದ ನಿರ್ಧಾರ. ಒಂದು ಕಡೆ ಕ್ರೆಡಿಟ್ ಅನ್ನು ಪಡ್ಕೊಳ್ಳಿಕ್ಕೆ ಸರ್ಕಾರ ಮುಂದಾಯ್ತಾ? ಹಾಗಾದ್ರೆ ಕಾಲ್ತುಳಿತ ಕೇಸ್ ಮಾತ್ರ ಅಲ್ಲ, ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ವಿಧಾನ ಪರಿಷತ್ ಸ್ಥಾನಗಳ ಭರ್ತಿ ಸಂಬಂಧವೂ ಕೂಡ ಒಂದು ಕಡೆ ಈಗ ತುಂಬಲೇಬೇಕಾದಂತಹ ಅನಿವಾರ್ಯತೆ ಇದೆ. ಪಕ್ಷದ ಇತ್ತೀಚಿನ ಬೆಳವಣಿಗೆ ಕುರಿತು ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ವರದಿಯನ್ನ ಕೊಡ್ತಾರೆ. ಹೈಕಮಾಂಡ್ಗೆ ವರದಿಯನ್ನ ಸಿಎಂ ಸಿದ್ದರಾಮಯ್ಯನವರು ಕೊಡ್ತಾರೆ. ಆಲ್ರೆಡಿ ದೆಹಲಿ ಟೂರ್ನಲ್ಲಿ ಡಿಸಿಎಂ ಡಿಕೆಶಿ ಇದ್ದಾರೆ. ಡಿಸಿಎಂ ಹತ್ರನೂ ಸಾಕಷ್ಟು ಚರ್ಚೆ ಆಗಿರುತ್ತೆ. ಈಗ ಈ ಕಾಲ್ತುಳಿತ ಪ್ರಕರಣ ಆ್ಯಕ್ಚುಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ. ಇದು ಒಂದು ಕಡೆ ಕಪ್ಪನ್ನು ಗೆದ್ದಿದ್ದಾರೆ RCB, ಆದರೆ ಇವರಿಗೆ ಬ್ಲ್ಯಾಕ್ ಮಾರ್ಕ್ ಕೂಡ ಬಂದಿದೆ ಕಾಂಗ್ರೆಸ್ ಸರ್ಕಾರಕ್ಕೆ. ಯಾಕಂದರೆ ದಶದಿಕ್ಕುಗಳಲ್ಲೂ ಕೇಳಿ ಬರ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರದೇ ತಪ್ಪು. ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ DK ಶಿವಕುಮಾರ್ ಜೊತೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಇದಕ್ಕೆ ನೇರ ಕಾರಣ ಅಂತ ಬಿಜೆಪಿ ಮತ್ತು JDSನ ದೋಸ್ತಿ ನಾಯಕರು ಒಂದು ಕಡೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರೋಟೋಕಾಲ್ ಪ್ರಕಾರವಾಗಿ ಕ್ರೀಡಾ ಸಚಿವರು ವಿರಾಟ್ ಕೊಹ್ಲಿ ಆ್ಯಂಡ್ ಟೀಮ್ನ ಬರಮಾಡ್ಕೊಳ್ಬೇಕಾಗಿತ್ತು, ಸ್ವಾಗತ ಮಾಡಬೇಕಾಗಿತ್ತು. ಕ್ರೀಡಾ ಸಚಿವರೇ ಇಲ್ಲ, ಆ ಸ್ಥಾನ ಈಗ ಸಿದ್ದರಾಮಯ್ಯನವ್ರ ಹತ್ರ ಇದೆ. ಕಾಲ್ತುಳಿತ ಪ್ರಕರಣ ಇವತ್ತು ಸಿದ್ದರಾಮಯ್ಯ ಸಭೆಯನ್ನು ಮಾಡ್ತಾರೆ. ಇವತ್ತು ಸಂಜೆ 5:30 ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಇನ್ನು ಸಿಎಂ ಸಭೆಯಲ್ಲಿ ಕಾಲ್ತುಳಿತ ಪ್ರಕರಣದ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡ್ತಾರೆ. ವಿಧಾನಸೌಧ ಅಥವಾ ಕಾವೇರಿ ನಿವಾಸದಲ್ಲಿ ಮೀಟಿಂಗ್ ಅನ್ನ ಮಾಡುವ ಸಾಧ್ಯತೆ ಇದೆ. ಪೊಲೀಸ್ನವರ ಬಳಿಕ ಅಧಿಕಾರಿಗಳ ವಿರುದ್ಧವೂ ಕೂಡ ಕ್ರಮಕ್ಕೆ ಮುಂದಾಗುವ ಸಾಧ್ಯತೆ ಇದೆ. ಪ್ರಮುಖ ಅಧಿಕಾರಿಗಳ ತಲೆದಂಡಕ್ಕೆ ಸಿಎಂ ಮುಂದಾದಂತೆ ಕಾಣಿಸ್ತಾ ಇದೆ. ಆಲ್ರೆಡಿ 6 ಜನ ಪೊಲೀಸ್ನವರ ತಲೆದಂಡ ಮಾಡಿದೆ ಈ ಸರ್ಕಾರ. ಸರ್ಕಾರದ ಮಟ್ಟದಲ್ಲಾದ ಲೋಪದೋಷಗಳ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾರೆ ಇವತ್ತು ಅನ್ನೋದು ಕೂಡ ಗೊತ್ತಾಗ್ತದೆ. ಭದ್ರತಾ ಸಿಬ್ಬಂದಿ ಕೊರತೆ ಬಗ್ಗೆ DCP ಬರೆದಿದ್ದ ಪತ್ರವೂ ಈಗ ಸಾಕಷ್ಟು ಸಂಚಲನ ಸೃಷ್ಟಿ ಆಗ್ತಾ ಇದೆ. ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೆ ಅಸಲಿ ಕಾರಣ ಏನು? ಇದನ್ನೇ ರಾಜ್ಯದ ಜನ ಕೇಳ್ತಾ ಇರುವಂಥದ್ದು. ವಿವಿಧ ವಿಷಯಗಳನ್ನು ಚರ್ಚಿಸಲಿಕ್ಕೆ ಸಿದ್ದರಾಮಯ್ಯ ಸಭೆಯನ್ನು ಮಾಡ್ತಾರೆ. ಒಂದು ಕಡೆ ಇಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರುವಂತಹ ವಿಚಾರ ಅಂದರೆ, ವಿಧಾನಸೌಧ ಭದ್ರತಾ ವಿಭಾಗದ DCP ಬರೆದ ಪತ್ರ ಈಗ ಸಾಕಷ್ಟು ಸಂಚಲನ ಆಗ್ತಾ ಇದೆ. ಅಂದರೆ ಅವರು DCP ಕರಿಬಸವನಗೌಡರು ಪತ್ರವನ್ನು ಬರೆದಿದ್ರು DPIR ಅಧಿಕಾರಿಗೆ. DPIR ಸಿಬ್ಬಂದಿ ಏನು ಮಾಡ್ತಾ ಇದ್ರು ಹಾಗಾದರೆ? ಈಗ ಬೇಡ, ಕಾರ್ಯಕ್ರಮ ಮಾಡೋಂಥದ್ದು ಬೇಡ, ನಮ್ಮಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ, ಸಿಬ್ಬಂದಿಗಳ ನಿಯೋಜನೆ ಮಾಡ್ಕೊಳ್ಬೇಕಾಗ್ತದೆ, ಏಕಾಏಕಿಯಾಗಿ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಅಂತ ವಿಧಾನಸೌಧ ಭದ್ರತಾ ವಿಭಾಗದ DCP ಕರಿಬಸವನಗೌಡ ಬರೆದಿರುವ ಪತ್ರ ಈಗ ವೈರಲ್ ಆಗ್ತಾ ಇದೆ. ಕಾಲ್ತುಳಿತದಲ್ಲಿ 11 ಮಂದಿ RCB ಅಭಿಮಾನಿಗಳ ಸಾವನ್ನಪ್ಪಿರುವ ಕೇಸ್, ಅಧಿಕಾರಿಗಳ ಅಭಿಪ್ರಾಯವನ್ನ ಗಾಳಿಗೆ ತೂರ್ತಾ ಹಾಗಾದ್ರೆ ಸರ್ಕಾರ. ಅಧಿಕಾರಿಗಳು ಬೇಡ ಅಂದಿದ್ದಾರೆ ಸುಮಾರು ಜನ. ಅನುಮತಿ ಪತ್ರ ತಡವಾಗಿ ತಲುಪಿದ್ದಕ್ಕೆ ನಡೀತಾ ಹಾಗಾದ ದುರಂತ. ಹಲವು ಅನುಮಾನಕ್ಕೆ ಎಡೆಮಾಡಿಕೊಟ್ಟ ಸರ್ಕಾರದ ನಡೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೂನ್ 4ನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಂಗೆ ತಲುಪಬೇಕಿದ್ದ ಪತ್ರ ಜೂನ್ 3ಕ್ಕೆ ವಿನ್ ಆಗಿದೆ ಮ್ಯಾಚು, 4ಕ್ಕೆ ವಿಜಯೋತ್ಸವ. ಜೂನ್ 5ನೇ ತಾರೀಕು ಕ್ರೀಡಾಂಗಣ ಆಡಳಿತ ಕಚೇರಿಗೂ ಕೂಡ ತಲುಪಿದೆ. ಮುನ್ನೆಚ್ಚರಿಕಾ ಅವಶ್ಯಕತೆ ಇದ್ರೂ ಕೂಡ ಪ್ರೋಗ್ರಾಂ ಆಯೋಜನೆ ಮಾಡಿದ್ರು. ತರಾತುರಿಯಲ್ಲಿ ಕಾರ್ಯಕ್ರಮವನ್ನ ಸರ್ಕಾರ ಆಯೋಜಿಸ್ತಾ ಹಾಗಾದ್ರೆ ವಿಳಂಬಕ್ಕೆ ಕಾರಣ ಯಾರು? ಪತ್ರ ಈಗೆಲ್ಲ ಎಷ್ಟು ಇಂಟರ್ನೆಟ್ ಇದೆ, ವಾಟ್ಸಪ್ ಇದೆ, ಮೇಲ್ ಇದೆ, ಎಷ್ಟು ಕ್ವಿಕ್ಕಾಗಿ ಹೋಗುತ್ತೆ. ಅಂಥದ್ರಲ್ಲಿ ಪತ್ರ ತಡವಾಗಿ ಹೋಗ್ಲಿಕ್ಕೆ ಏನು ಪೋಸ್ಟ್ ಮಾಡ್ತಾರಾ?
ಏನೋ ಅಂಚೆ ಮೂಲಕ ಹೋಗಿ ಪೋಸ್ಟ್ ಮಾಡಿರ್ತಾರೆ. ಈಗಿನ ಈ ಟೆಕ್ನಾಲಜಿ ಯುಗದಲ್ಲಿ, ಈಗಿನ ಡಿಜಿಟಲಿ ಯುಗದಲ್ಲಿ ಪತ್ರ ಲೇಟಾಗಿ ಹೋಗುತ್ತೆ ಅಂದರೆ ಯಾರು ಕೂಡ ನಂಬಲ್ಲ. ಏನೋ ಒಂದು ತೇಪೆ ಹಾಕಬೇಕು, ಈ ಕೇಸನ್ನು ಮುಚ್ಚಿ ಹಾಕಬೇಕು, ಆ ನಿಟ್ಟಿನಲ್ಲಿ ನೀವು ಈ ಥರ ಮಾತಾಡ್ತಾ ಇದ್ದರೆ ಜನ ನಂಬಲ್ಲ. ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ವಿಧಾನಸೌಧ ಭದ್ರತಾ ವಿಭಾಗದ DCP ಏನು ಕರಿಬಸವನಗೌಡರು ಪತ್ರ ಬರೆದಿದ್ರು. ಅದು DPR ಸಿಬ್ಬಂದಿಗಳು ಅದನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಬೇಕಾಗಿತ್ತು, ಸರ್ಕಾರಕ್ಕೆ ಆ ವಿಚಾರವನ್ನು ಮುಟ್ಟಿಸ್ಬೇಕಾಗಿತ್ತು, ಏನಿದೆ ಹಿಂಗಿದೆ ಪರಿಸ್ಥಿತಿ ಅಂತ. ಆಮೇಲೆ ಪೊಲೀಸ್ನವರು ಕೂಡ ಆ ಒಂದು ವಿಜಯೋತ್ಸವದ ಹಿಂದಿನ ದಿವಸ ಕೂಡ ಕೆಲಸ ಮಾಡಿದ್ದಾರೆ, ಸಾಕಷ್ಟು ಏರಿಯಾಗಳಲ್ಲೆಲ್ಲ ಕೆಲಸ ಮಾಡಿದ್ದಾರೆ. ಈಗ ನೋಡಿದರೆ ಪೊಲೀಸ್ನವ್ರನ್ನ ತಲೆದಂಡ ಮಾಡಿದ್ದಾರೆ. ಅದು ಕೂಡ ಬೆಂಗಳೂರು ಪೊಲೀಸ್ ಕಮಿಷನರ್ನ ಕರ್ನಾಟಕದ ಇತಿಹಾಸದಲ್ಲೇ ಒಂದು ಸಸ್ಪೆಂಡ್ ಮಾಡಿರುವಂಥದ್ದು ಇದೇ ಮೊದಲು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಅಭಿಷೇಕ್ ಕೊಡ್ತಾ ಹೋಗ್ತಾರೆ. ಅಭಿಷೇಕ್, ಮೊನ್ನೆ RCB ವಿಜಯೋತ್ಸವದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಸರ್ಕಾರ, RCB, KSCA ಜೊತೆಗೆ DNA ಸಂಸ್ಥೆಗಳ ನಡುವೆ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಯಾರು ಕೂಡ ತಪ್ಪು ಒಪ್ಕೊಳ್ಳೋಕ್ಕೆ ರೆಡಿ ಆಗಿಲ್ಲ ಇಲ್ಲಿ. ಆಮೇಲೆ ವಿಧಾನಸೌಧ ಭದ್ರತಾ ವಿಭಾಗದ DCP ಪತ್ರ ಬರೆದಿದ್ರು ಕರಿಬಸವನಗೌಡ, ಮತ್ತು ಯಾರಿಗೆ ಹೋಗಿ ತಲುಪಿಲ್ಲ ಪತ್ರ, ಸರ್ಕಾರಕ್ಕೆ ತಡವಾಗಿ ಹೋಗಿ ಏನಾದರೂ ತಲುಪ್ತಾ, ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್ ಅಭಿಷೇಕ್? ಸಚಿನ್, ಪ್ರಮುಖವಾಗಿ ಏನು ಬೆಂಗಳೂರಲ್ಲಿ ಅದರಲ್ಲೂ ಕೂಡ RCB ತಂಡ ಏನು ಮೊದಲ ಬಾರಿಗೆ ಪ್ರಶಸ್ತಿಯನ್ನ ಗೆದ್ಕೊಳ್ಳುತ್ತೆ. ಆ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಒಂದಷ್ಟು RCB ಆಟಗಾರರಿಗೆ ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮ ಇಟ್ಕೊಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಅದರಲ್ಲೂ ಕೂಡ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಒಂದಷ್ಟು ಅಹಿತಕರ ಘಟನೆ ಸಂಭವಿಸುತ್ತೆ. ಅದರಲ್ಲೂ ಕೂಡ RCB ಅಭಿಮಾನಿಗಳು ಏನು ಕಾಲ್ತುಳಿತದಿಂದ ಅಪಾರ ಒಂದಷ್ಟು ಸಾವು ನೋವಾಗುತ್ತೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಾಗತಿಕ ಮಟ್ಟದಲ್ಲೂ ಕೂಡ ಒಂದಷ್ಟು ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಟೀಕೆಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನು, ಅಧಿಕಾರಿಗಳು ಏನು ಮುನ್ನೆಚ್ಚರಿಕಾ ಕ್ರಮವನ್ನ ಹೇಳಿದ್ರು ಕೂಡ, ಅಂದ್ರೆ ಆ ಒಂದು ಸಂದರ್ಭದಲ್ಲಿ ತತ್ಕ್ಷಣವಾಗಿ ಕಾರ್ಯಕ್ರಮದ ಆಯೋಜನೆ ಬಗ್ಗೆ ಅಧಿಕಾರಿಗಳು ಅಪಸ್ವರ ಎತ್ತಿದ್ರು ಕೂಡ ಕರ್ನಾಟಕ ಸರ್ಕಾರ ಎಲ್ಲ ಒಂದ್ ಕಡೆ ಆ ತರಾತುರಿಯಲ್ಲಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡುತ್ತಾ ಎಂಬ ಒಂದು ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇತ್ತು. ಹೀಗಾಗಿ ಈ ಒಂದು ಸರ್ಕಾರದ ನಡೆಗೆ ಒಂದಷ್ಟು ಅಪಸ್ವರ ಮತ್ತು ಟೀಕೆಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಈ ಒಂದು ಇದೆಲ್ಲದರ ಬೆಳವಣಿಗೆ ನಡುವೆ ಮತ್ತೊಂದು ಪ್ರಮುಖವಾದಂತ ಒಂದು ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಅದರಲ್ಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರದಿಂದ RCB ಆಟಗಾರರಿಗೆ ಏನು ಹಮ್ಮಿಕೊಳ್ಳತಕ್ಕಂತ ಕಾರ್ಯಕ್ರಮದ ವಿಚಾರವಾಗಿ ಬರೆಯಲಾಗಿರ್ತಕ್ಕಂತ ಏನು ಪತ್ರ ಏನಿದೆ, ಅದು ಜೂನ್ 4ನೇ ತಾರೀಕರಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಒಂದು ಆಡಳಿತದ ಕಚೇರಿಗೆ ತಲುಪಬೇಕಿತ್ತು. ಆದ್ರೆ ಈ ಒಂದು ಪತ್ರ ಇದೀಗ ಜೂನ್ 5ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಒಂದು ಅಧಿಕಾರಿಗೆ ತಲುಪಿದೆ. ಈ ಒಂದು ತಡವಾಗಿ ವಿಳಂಬದ ಒಂದು ನೀತಿಗೆ ಕಾರಣ ಯಾರು? ಯಾಕಂತಂದ್ರೆ ಅಧಿಕಾರಿಗಳಿಗೆ ಕಾರ್ಯಕ್ರಮದ ರೂಪುರೇಷೆ ಬಗ್ಗೆ ಮೊದಲೇ ಮಾಹಿತಿ ಗೊತ್ತಾಗಿರುತ್ತೆ. ಆದ್ರೂ ಕೂಡ ಕರ್ನಾಟಕ ಸರ್ಕಾರ ಈ ರೀತಿ ವಿಳಂಬದ ಧೋರಣೆ ಅನುಭವಿಸಿರುವ ವಿರುದ್ಧ, ಅಧಿಕಾರಿಗಳ ವಿರುದ್ಧ, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡಿದೆ ಎಂಬ ಒಂದು ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಒಂದ್ ಕಡೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ನ ಅಮಾನತು ಮಾಡ್ತಾರೆ, ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅವರ ಒಂದು ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜ್ ಅವ್ರನ್ನ ಅಮಾನತು ಮಾಡ್ತಾರೆ. ಅಂದ್ರೆ ಗೇಟ್ ಪಾಸ್ ನ ಕೊಡ್ಲಾಗುತ್ತೆ. ಇದೆಲ್ಲರ ನಡುವೆ ಈ ಒಂದು ವಿಳಂಬದ ನೀತಿಗೆ ಕಾರಣ ಯಾರು? ಈ ಒಂದು ಅಮಾಯಕರ ಒಂದು ಸಾವಿನ ನೋವಿಗೆ ಕರ್ನಾಟಕ ಸರ್ಕಾರ ಕೈಗೊಂಡಿರ್ತಕ್ಕಂತ ಏನು ನಿರ್ಧಾರ ಏನಿದೆ, ಅದರಲ್ಲೂ ಕೂಡ ಬಹಳಷ್ಟು ಒಂದು ಅಧಿಕಾರಿಗಳ ಒಂದು ಕೈವಾಡ ಇದೆ ಅನ್ನೋದು ಕೂಡ ಇಲ್ಲಿ ಸಂಶಯ ಕೇಳಿ ಬರುತ್ತೆ. ಹೀಗಾಗಿ ಮುಂದಿನ ಕ್ರಮ ಅಂದ್ರೆ ಈ ಒಂದು ಪತ್ರ ವೈರಲ್ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಇದೀಗ ಕರ್ನಾಟಕ ಸರ್ಕಾರ ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಸಚಿನ್, ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.